ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಿಂದೂ ರಾಷ್ಟ್ರವಾದರೆ ಇಡೀ ದೇಶಕ್ಕೆ ಮಾರಕ ಹೀಗಂತ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನೀಡಿರೋ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಬಾಂಬ್ ಸಿಡಿಸಿದೆ. ಬೀದರ್ನಲ್ಲಿ ನಡೆದ ಸಮಾವೇಶದಲ್ಲಿ ಆಡಿರುವ ಮಾತುಗಳು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ವಾಗ್ದಾಳಿಯ ಕಿಚ್ಚು ಹೊತ್ತಿಸಿವೆ. ಭಾರತ ಹಿಂದೂ ರಾಷ್ಟ್ರವಾದ್ರೆ ಇಡೀ ದೇಶಕ್ಕೆ ಮಾರಕ. ರಾಜ್ಯ ರಾಜಕಾರಣದಲ್ಲಿ ಯತೀಂದ್ರ ಹೇಳಿಕೆ ಸಂಚಲನ. ಬೀದರ್ನ ಸಮಾವೇಶದಲ್ಲಿ ಮಾತನಾಡಿದ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಿಂದೂ ಧರ್ಮ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಈ ದೇಶವೇನಾದ್ರೂ ಹಿಂದೂ ರಾಷ್ಟ್ರವಾದರೆ ಅದಕ್ಕಿಂತ ದೊಡ್ಡ ಅಪಾಯ ಮತ್ತೊಂದಿಲ್ಲ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಎಚ್ಚರಿಸಿದ್ದರು. ಹಿಂದೂ ರಾಷ್ಟ್ರ ನಿರ್ಮಾಣವಾದರೆ ಶೋಷಣೆಯ ವ್ಯವಸ್ಥೆ ಮತ್ತೆ ಮರುಕಳಿಸಿ ಶೋಷಿತ ಸಮುದಾಯಗಳು ಸದಾ ಶೋಷಿತರಾಗಿಯೇ ಉಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಈ ಕೋಮುವಾದಿಗಳು ಹಿಂದೂ ರಾಷ್ಟ್ರ ತರಬೇಕು ಅಂತ ಹೇಳ್ತಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು, ಈ ದೇಶ ಏನಾದ್ರು ಹಿಂದೂ ರಾಷ್ಟ್ರ ಆದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕಿಂತ ದೊಡ್ಡ ಮಾರಕ ಯಾವುದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂತಂತಂದ್ರೆ ಹಿಂದೂ ರಾಷ್ಟ್ರ ಆಗೋಯ್ತು ಅಂತಂತಂದ್ರೆ ಈಗಾಗಲೇ ಹೇಳಿದ ಹಿಂದೂ ಧರ್ಮದ ಮೂಲ ಪರಿಕಲ್ಪನೆನೇ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ. ಅದೇ ಮತ್ತೆ ಆ ವ್ಯವಸ್ಥೆನೇ ಬಂದ್ಬಿಡುತ್ತೆ. ನಾವೆಲ್ಲರೂ ಮತ್ತೆ ಶೋಷಿತರಾಗಬೇಕಾಗುತ್ತೆ. ಮತ್ತೆ ಅಲ್ಪಸಂಖ್ಯಾತರಂತೂ ಹೇಳಂಗೆ ಇಲ್ಲ, ಅವ್ರು 2ನೇ ದರ್ಜೆಗೆ ಪ್ರಜೆಗಳಾಗಿ ಬದುಕಬೇಕಾಗುತ್ತೆ. ಸೊ ಹಾಗಾಗಿ ಹಿಂದೂ ರಾಷ್ಟ್ರ ಆದರೆ ಅದು ಶೋಷಣೆಯ ಒಂದು ವ್ಯವಸ್ಥೆನ ಮತ್ತೆ ವಾಪಸ್ ತಂದಂಗಾಗುತ್ತೆ. ಸೊ ಹಾಗಾಗಿ ಈ ಧರ್ಮ ಅನ್ನೋ ಅಸ್ತ್ರನ ಉಪಯೋಗಿಸ್ಕೊಂಡು ನಮ್ಮನ್ನು ಹೊಡಿಬೇಕು ಅಂತ ಕೆಲಸ ಮಾಡ್ತಾರಲ್ಲ ಕೋಮುವಾದಿಗಳು, ಅದ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗಿದ್ದು ನಮ್ಮ ಒಂದು ಬಹುಮುಖ್ಯವಾದಂತಹ ಹೋರಾಟದ ಮುಖ್ಯ ಭಾಗ ಆಗಿದೆ. ಇನ್ನು ಯತೀಂದ್ರ ಅವರ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ವಿಪಕ್ಷಗಳ ಟೀಕೆಗೆ ಗುರಿಯಾಗಿದೆ. ಅವರಿಗೆ ಹಿಂದೂ ಧರ್ಮ ಅಂದ್ರೆ ಆಗೋದಿಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವವರಿಗೆ ಗೌರವ ಕೊಟ್ಟು ರಾಜ್ಯಸಭೆಗೆ ಕಳಿಸುತ್ತಾರೆ. ಇವರಿಂದ ನಾವು ಹಿಂದುತ್ವ ಕಲಿಯಬೇಕಿಲ್ಲ. ಸುಪ್ರೀಂ ಕೋರ್ಟ್ ಈಗಾಗಲೇ ಭಾರತದಲ್ಲಿರುವವರೆಲ್ಲ ಹಿಂದೂಗಳು ಅಂತ ಹೇಳಿದೆ. ಇವರು ಮೊದಲು ಅಂಬೇಡ್ಕರ್ ವಾದವನ್ನು ಸರಿಯಾಗಿ ತಿಳಿದುಕೊಳ್ಳಲಿ ಅಂತ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಅವ್ರಿಗೆ ಹಿಂದೂ ಅಂದ್ರೆ ಅವ್ರಿಗೆ ಆಗದೇ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗೆ ಬೆಂಬಲ. ಅವರು ವಿಧಾನಸಭಾ ವಿಧಾನಸೌಧ ಕಾರಿಡಾರಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗೆ ರಾಜ್ಯಸಭಾ ಕೊಟ್ಟು ಗೌರವ ಕೊಟ್ಟಿರುವಂತ ಪಾರ್ಟಿ. ಅವರಿಂದ ನಾವು ಹಿಂದುತ್ವದ ವಿಚಾರವನ್ನ ಕಲಿಯಕ್ಕೆ ಅವಶ್ಯಕತೆನೇ ಇಲ್ಲ. ಫಸ್ಟ್ ಅವರು ಹಿಂದೂ ವಿಚಾರ ಮಾತಾಡೋದೇ ತಪ್ಪು. ಅವರಿಗೆ ಹಿಂದುತ್ವದ ಅರಿವೇ ಇಲ್ಲ, ಬಂಧುತ್ವ ಗೊತ್ತೇ ಇಲ್ಲ. ಸಿಂಧುತ್ವ ಅಂದರೆ ಆ ಡಿಕ್ಷನರಿಗೆ ನೋಡಬೇಕು, ಇಲ್ಲ ತಂದೆಯವ್ರನ್ನ ಕೇಳಿ ತಿಳ್ಕೋಬೇಕು. ಅವರು ಇಂಥ ಪರಿಸ್ಥಿತಿಯಲ್ಲಿ ಏನೋ ನಂದು ಒಂದು ಎದ್ದಿರೋ ಮಾತು ಬಿದ್ದಿರಲಿ ಅಂತ ಹೇಳಿಬಿಟ್ಟಿದ್ದಾರೆ. ಈ ದೇಶ ಹಿಂದೂ ದೇಶ. ಇನ್ನು ಯತೀಂದ್ರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿರೋ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಅಂಬೇಡ್ಕರ್ ಅವರು ಹಿಂದೂ ರಾಜ್ಯ ಸ್ಥಾಪನೆ ಆದ್ರೆ ಏನಾಗುತ್ತೆ ಅಂತ ಅವರ ಪುಸ್ತಕದಲ್ಲೇ ಬರೆದಿದ್ದಾರೆ. ಬಿಜೆಪಿಯವರು ಇದನ್ನೆಲ್ಲ ಓದಲ್ಲ, ಬರೀ ಮನುವಾದ ಓದುತ್ತಾರೆ. ಸಂವಿಧಾನದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ನೀಡಬೇಕು ಅಂತಿದೆ. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಹೇಳಿದ್ದು ಅದನ್ನೇ ಅಂತ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲೂ ಹೇಳಿದ್ದಾರೆ, ಅವರ ಪುಸ್ತಕಗಳಲ್ಲೂ ಕೂಡ ಬರೆದಿದ್ದಾರೆ. ಅದೆಲ್ಲನೂ ಬಿಜೆಪಿಯವರು ಓದಲ್ಲ, ಬರೇ ಮನುಸ್ಮೃತಿ ಓದ್ತಾರೆ. ಅದಕ್ಕೆ ಅವರಿಗೆ ಅದು ಚೆನ್ನಾಗಿ ಅನಿಸುತ್ತೆ. ಅನೈಲೇಷನ್ ಆಫ್ ಕಾಸ್ಟ್ ಓದಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಡಲ್ಸ್ ಆಫ್ ಹಿಂದೂಯಿಸಮ್ ಓದಿ, ಎಲ್ಲನೂ ಬರೆದಿದೆ. ನೋಡಿ, ಹಿಂದೂಯಿಸಮು ಅಥವಾ ಸನಾತನ ಧರ್ಮ ಸಾವಿರಾರು ವರ್ಷದಿಂದ ಉಳ್ಕೊಂಡು ಬಂದಿದೆ. ಈ ಸಾವರ್ಕರ್ ಅವರು ಹಿಂದುತ್ವವನ್ನು ಹುಟ್ಟಿಸಿದ್ದು. ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಹಿಂದುತ್ವ ಇವನ್ 100 years ಬ್ಯಾಕ್. ಹಿಂದೂಯಿಸಮ್ ಇತ್ತು, ಸನಾತನ ಧರ್ಮ ಇದೆ. ಒಟ್ಟಿನಲ್ಲಿ ಹಿಂದೂ ರಾಷ್ಟ್ರ ಮತ್ತು ಸಂವಿಧಾನದ ಹೆಸರಿನಲ್ಲಿ ಶುರುವಾಗಿರೋ ಈ ಸೈದ್ಧಾಂತಿಕ ಸಮರ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಕಾವು ಏರಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.